ಓಡಾಡ್ತಾ ಇದ್ದಾರೆ. ಈ ಜಲದಲ್ಲಿದ್ದಂತಹ ಜಲಾಚಾರ ಪ್ರಾಣಿಗಳೇ ಹೇಳೋದು ಮುಕ್ಕಿ ನೀರು ಕುಡಿದು ಜೀವನವನ್ನು ಸಾಗಿಸುತ್ತಾ ಇದ್ದೆ. ಹೀಗೆ ನೀರು ನೋಡಿದಾಗ ಬೇರೆ ಏನ್ ನನಗೆ ಸಿಗಲಿಲ್ಲ. ನೀವು ಸಿಕ್ಕಿದರೆ ನನ್ನನ್ನು ವಿಚಾರಿಸುವ ನೀರು ಯಾರು? ನೋಡಿದ್ದೆ ಪ್ರಥಮ ಅಂತೆ. ನಾರಾಯಣ ದೇವರನ್ನ ಛಾಯೆ ಬಡಪ. ಹೌದು, ಇನ್ನು ಛಾಯೆ ಚೌಳಿ ಹತ್ತ ಬೇಕಾ ನಿಮಗೆ? ಬಿಸಿ ಮಾಡಿ ಕೊಡ್ತೇನೆ. ಈಗ ಬಿಸಿ ಮಾಡ್ಲಿಕ್ಕೆ ಒಂದು ಛಾಯಾ ಸ್ವರೂಪ ನಾರಾಯಣ ದೇವರು ಹೊರ ರೂಪ ತಾಳದೀನಿ ಅಪ್ಪ. ಅವು ಕೃತಯು ಕೊಟ್ಟು ಹೌದು, ಅವು ಕತೆ ಗೊತ್ತು ಚೇತಿಯ ನೋಡ್ಚಿ ಅವತ್ತಿನಿಂದ ಇಂದಿನವರೆಗೆ ನಾನಿದ್ದೇನೆ. ಛಾಯಾ ಚೌಳಿ ಹತ್ತ ನಂದು. ಓಹೋ, ಒಂದು ಕಲಿಯುಗದ ಪ್ರಥಮ ಪಾದ ಈ ಪೊತ್ತುಡು ನಾರಾಯಣ ದೇವರನ್ನ ಛಾಯೆಡು ಬೆಚ್ಚ ಇಪ್ಪುರಂ ದಾಂಡ ಮುಕುಲಿಯರನ್ನು ಗೊತ್ತಾಗ್ತು ಪೂಜೆ ಕಳುವ ಅವೇ ಅಡ್ಯಾನು ಮಲ್ಲ ಕಳುವೆ ನಿನ್ನ ಛಾಯೆ ಚೌಳಿ ಹತ್ತಂಡು ಹೊಣ್ಣೈಕೆ ನಾರಾಯಣ ದೇವರನ್ನ ಜೋಕುಲು. ಈ ಮುಕುಲೇನು ಗುರ್ತ ಹೊತ್ತು ಜೈ ನಾರಾಯಣ ದೇವರನ್ನ ಛಾಯೆ ಬಡಪ ಮಗ ಎನ್ನ ಗುರ್ತ ಒಡೆ ಆ ಪುಣ್ಯಕ್ಕೆ ಇಲ್ಲ ಇಲ್ಲ ಯಾನು ಶನಿದೇವರ ನಮಗೆ ಶನಿದೇವರಿಗೆ ಮಕ್ಕೊಂಜಿ ಮುದಾರುಂಡು ಮಂದೆ ಎಂದು ಆರು ನಮಗೆ ಐನೇಡ್ದವರ ಮಾಂದಿ ಎಂದು ಲೆಪ್ಪೇರು ಪರಮೇಶ್ವರ ದೇವರ ಗಣ ಯಾನ ಗುಳಿಗಾಕ್ಕೆ ನನಗೆ ಈಗ ಅರ್ಥವಾಯಿತು. ನನ್ನಲ್ಲಿ ಸುಳ್ಳು ಹೇಳೋದಕ್ಕೆ ನೀನು ಪ್ರಾರಂಭ ಮಾಡಿದ್ಯಾ. ಇಷ್ಟು ಮಂದಿ ಸ್ತ್ರೀಯರನ್ನ ಈ ನಾವೆಲ್ಲ ಹಾಕಿಕೊಂಡು ಎಲ್ಲೋ ಪರದೇಶಕ್ಕೆ ನಿನ್ನ ಪ್ರಯಾಣ ಆಗ್ತಾ ಇದೆ. ನೀನು ತಪ್ಪಿಸುವುದಕ್ಕೋ ಅಲ್ಲ ಊರು ಉದ್ಧಾರ ಆಗುವುದಕ್ಕೋ ಯಾವುದಕ್ಕಿಂತ ಗೊತ್ತಾಗಲಿಲ್ಲ. ಆದರೆ ನನ್ನಲ್ಲಿ ಪ್ರಶ್ನೆ ಮಾಡಿ ನೀನು ಮುಂದೆ ಹೋಗಬೇಡ. ನಾನು ಅವರ ಮಗ ಇವರ ಮಗ ಅಂತ ನಾನು ಯಾರು ಅಂತ ಇವರಿಗೆಲ್ಲ ಗೊತ್ತುಂಟು. ಆದರೆ ಒಂದು ಇವರನ್ನು ಮುಕ್ಕಿ ನೀರಿ ಕೊಡುವಾಗ ಕೇಳುವ ಕೈ ತೊಡುವ ನಿನ್ನ ಅಪ್ಪ ಶನಿ ಇತ್ತನೋ ಇದ್ರವ ಈಗ ಬರಲಿ. ನಿಕ್ ಸನಿ ಬೇತದಾಗ ಮಾರ ಯಾನೇ ಮಲ್ಲ ಸನಿ ನಿಕ್ ಬಿಡಿಸಬೋ ಯಾರು ಎಂಬುದನ್ನು ಅರ್ಥವಿಸುವಂತಹ ಚೈತನ್ಯವನ್ನು ಕಳೆದುಕೊಂಡಿದ್ದಾನೆ ಈ ಕಲಿಯುಗದ ಮಹಾತ್ಮೆಯ. ಹೌದೌದು. ಹಾಗಾಗಿ ನಮ್ಮ ಗುರುತನ್ನು ಅರ್ಥವಿಸಿಕೊಳ್ಳುವುದಕ್ಕಾಗಿ ನಮ್ಮ ನಿಜವನ್ನು ಅವರಿಗೆ ತೋರ್ಪಡಿಸ್ತೇವೆ, ಆಮೇಲೆ ತಿಳಿದುಕೊಳ್ಳಿ.
ಸಿಗಬೇಕು ತನ್ನವನು ಅಮ್ಮ ತಪ್ಪಗೈತೆ ನಮ್ಮ ಜಯ 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 ಜಯ. ಈ ಇಲೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ತಾವುಗಳು ಬಂದವರು. ನಿಮ್ಮ ಯೋಗ್ಯತೆ ಏನು? ಇದನ್ನು ನಾನು ತಿಳಿಯದೆ ಅಜ್ಞಾನದಿಂದ ಅನ್ಯಾಯವನ್ನು ಮಾಡಿದೆ. ಸುಜ್ಞಾನ ಬರುವಂತೆ ಕರುಣೆಯನ್ನೇ ಕರುಣಿಸಿದ್ದೀರಾ. ಈಗ ನನಗೆ ಸುಜ್ಞಾನ ಬಂತು. ಈ ಪ್ರಪಂಚದ ವ್ಯವಹಾರಗಳು ತಿಳಿಯುವಂತ ಯೋಗ್ಯತೆ ನನಗೆ ಈಗ ಬಂತು. ನೀವು ಯಾರು ಎಷ್ಟೆಂಬುದನ್ನು ತಿಳಿಯುವಷ್ಟು ಶಕ್ತಿ ನನಗೆ ಬಂದ ಕಾರಣ ನೀವು ಸತ್ಯಮೂರ್ತಿಗಳನ್ನು ನಾನು ತಿಳಿದುಕೊಂಡೆ. ಅಮ್ಮ, ನಾನು ಮಾಡಿದ್ದು ತಪ್ಪಾಯಿತು, ಮನ್ನಿಸಬೇಕಮ್ಮ, ಮನ್ನಿಸಬೇಕು ತಾಯೇ. ಏನು ನಿನ್ನ ಅಪೇಕ್ಷೆ? ಅಮ್ಮ, ನಿಮ್ಮ ದಿವ್ಯ ರೂಪವನ್ನು ಕಂಡಾಗ ನನಗೆ ತುಂಬಾ ಸೇವೆಯನ್ನು ಮಾಡುತ್ತಾ ಮತ್ತು ಮುಂದೆ ಬರುವಂತ ಆಸೆ ಆಗ್ತಾ ಇದೆ. ಆದ್ದರಿಂದಲಾಗಿ ಇವನೊಂದಿಗೆ ನಿಮ್ಮೊಟ್ಟಿಗೆ ನಾನು ಬರಬೇಕು. ನಿಮ್ಮ ಸೇವೆಗೆ ನನಗೆ ಅವಕಾಶವನ್ನು ಮಾಡಿಕೊಡಬೇಕು ತಾಯೇ. ಅಯ್ಯ ವರಹನೇ, ನಿನ್ನ ಅಪೇಕ್ಷೆಯನ್ನು ನಾವು ಮನ್ನಿಸ್ತೇವೆ. ಇಷ್ಟರೊಳಗೆ ನಾವು ಏರಿಕೊಂಡು ಬಂದಂತ ನಾವೇ ನಾವಿಕನಾಗಿ ಈ ಗುಡಿಗೆ ನಡೆಸ್ತಾ ಇದ್ದ. ಇನ್ನು ಮುಂದಕ್ಕೆ ಆತನಿಗೆ ಸಹಾಯಕನಾಗಿ ಎರಡನೇ ನಾವಿಕನಾಗಿ ಈ ಉದ್ಯೋಗವನ್ನು ನೀನು ಸ್ವೀಕರಿಸಬೇಕು. ಹೌದಮ್ಮ. ಹಾಗಾದ್ರೆ ನಾವೇ ಅವಾಯ್ತಾರಲ್ಲ ಈಗ. ಈಗ ನಿನಗೆ ಸಹಾಯಕ ಆತ. ಸ್ವಲ್ಪ ವಿಶ್ರಾಂತಿ ನಿನಗೆ ಹೆಂಗ ಬಚ್ಚದಜ್ಜಿ ಆಗಲಿ. ಸ್ವಲ್ಪ ವಿರಾಮವನ್ನು ನಾವು ಕೊಡುವುದು ಆಯ್ತಾ? ಆಮೇಲೆ ಆದ್ರೆ ಅದೆಷ್ಟೋ ದೂರಗಳು ನಾವು ಆಕ್ರಮಿಸಿ ಆಗಾಯ್ತು. ಆದ್ರೆ ನಮ್ಮ ದೃಷ್ಟಿಗೆ ಇಷ್ಟರೊಳಗೆ ಭೂಪ್ರದೇಶ ಗೋಚರಿಸುತ್ತಿಲ್ಲ. ಇನ್ನಲ್ಲಿ ಒಂದು ವಿಚಾರವನ್ನು ಕೇಳ್ತಾ ಇದ್ದೇವೆ. ಇಷ್ಟರೊಳಗೆ ನಾವೇನು ಏರಿಕೊಂಡು ಸಾಗಿ ಬಂದಂತ ದಾರಿ ಹೆಚ್ಚು, ಮುಂದೆ ಗಮನಿಸುವಂತ ದಾರಿ ಹೆಚ್ಚು ಸರಿಯಾಗಿ ದೇವಿ ಭಗವತೆ ಕರವ ಕೇಳಲು ನಾವೇ ಭೂಮಿಗೆ ದೂರ ಎಲ್ಲಲು, ನಾವೇ ಭೂಮಿಗೆ ದೂರ ಎಲ್ಲಲು, ನಾವೇ ಭೂಮಿಗೆ ದೂರ ಎಲ್ಲಲು. ದೇವಿ ಭಗವತಿ ಕರವ ಕೇಳಲು ನಾವೇ ಭೂಮಿಗೆ ದೂರ 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 ಎಲ್ಲಲು. ಈ ನಾವೇನು ಏರಿದತ್ತ ನಾವು ಈ ಸಮುದ್ರದಲ್ಲಿ ಎಷ್ಟೋ ನಾವು ದೂರ ಬಂದಿದ್ದೇವೆ. ಇಷ್ಟು ದೂರ ಬಂದರೂ ಕೂಡ ಇಡೀ ಭೂಮಿಯನ್ನು ತಲುಪುವುದಕ್ಕೆ ದೂರ ಇದೆ, ಹತ್ತಿರ ಇದೆ. ತಿಳಿದುಕೊಳ್ಳುವುದಕ್ಕೆ ನಿಮಗೆ ಆಗ್ಲಿಲ್ಲ. ನನಗೆ ಗೊತ್ತುಂಟಮ್ಮ, ನನಗೆ ಗೊತ್ತುಂಟು. ನಾವು ಇದುವರೆಗೆ ಬಂದದ್ದು ತುಂಬಾ, ಇನ್ನು ಹೋಗಿ ಭೂಮಿಗೆ ತಲುಪುವುದಕ್ಕೆ ಅಮ್ಮ, ಇನ್ನು ಹೋಗಿ ಭೂಮಿಗೆ ತಲುಪುವುದಕ್ಕೆ ದೂರ ಇದೆ. ಬಂದದ್ದು ಕಡಿಮೆ ಆಗಿದೆ. ಹೋಗುವ ಹೋಗುವ, ಯಾಕೆ ನಿಲ್ಲಿಸಿದ್ದೀನಿ? ಇಲ್ಲೋ ಉಳಿಗ ಏನಪ್ಪ ಬೇಸರ ಆಯ್ತು, ಮನಸ್ಸಿಗೆ ನೋವಾಯ್ತೇನೋ. ಈಗ ನಿನ್ನನ್ನೇ ವಿಚಾರಿಸೋದ ಕಾಲ ಬಂತು ನೋಡು. ಹೌದಾ? ಯಾರೊಂಜಿ ಕಾರು ಫಿದಾಯ್ತಿದೆ ಕುಳಿದೆ. ಕಾಲು ಹೊರಗಿದ್ದರೆ ನಿನ್ನ ಮನಸ್ಸು ಒಳಗಿದೆಯಲ್ಲ, ಅಷ್ಟು ಓಡ ಒಚ್ಚರ ಒತ್ತಿಸಿದ್ದಾಲಜ್ಜಿ ಅಂಚಿಂಚೆ ಮಾರುಂಡು. ಹಾಗಾಗಿಯೇ ಈಗ ಅದನ್ನು ನಾವೇ ನಿಲ್ಲಿಸಿದ್ದು. ನಾವು ಮಧ್ಯಪಥದಲ್ಲಿ ನಮಗೊಂದು ವಿಚಾರಣೆ ಆಗ್ಬೇಕಾಗಿದೆ. ಮಲ್ಲ ಚೆನ್ನತ್ತ ಆಯನೆ ತೋಚ ಅಲ್ಲಪ್ಪ, ಎರಡನೇ ನಾವಿಗೆ ನಿನಗಿಂತ ನಂತರ ನೀನು ನಂತರ ಅಂಡಲ್ಲ ಇದು ಹೊತ್ತು ಒಚ್ಚಿ ಅತ್ತ. ಆಗಲೇ ಸ್ವಲ್ಪ ನಿನಗೆ ಬಿಡುವು ಸಿಕ್ಕಿದ ಪುದಾರ್ದ ಈಗ ಅವನಿಗೆ ಗೊತ್ತಾದ್ರೆ ಏನಾದೀತು ಹೇಳು.